ಫಾದರ್ ವೆರಿ ಟಾಕ್ಸಿಕ್ ಟ್ರೇಟ್ಸ್ ಯು ಡೂ ವಾಟ್ ಐ ಸೇ. ಅವ್ರ ಮೊದಲನೇ ಮಗು ತೀರ್ಕೊಂತು. ಸೊ ಯಾರೋ ಒಬ್ರು ಭದ್ರಾವತಿಯಲ್ಲಿ ಹೇಳಿದ್ರಂತೆ ಈ ತರ ಶಿವಮೊಗ್ಗ ಮಾನಸ ನರ್ಸಿಂಗ್ ಹೋಮ್ಗೆ ಹೋದ್ರೆ ಯು ಗೆಟ್ ದ ಟ್ರೀಟ್ಮೆಂಟ್ ಅಂತ ಹೇಳಿ. ಓಕೆ, ಯು ಗೆಟಿಂಗ್ ಎಮೋಷನಲ್. ದಟ್ಸ್ ಓಕೆ. ನಿಮಗೆ ಇವತ್ತು ರೋಡ್ ಸೇಫ್ಟಿ ಇಂಜಿನಿಯರ್ ಆಗಿ ಮಾಡಬೇಕು ಅದೊಂದು ಕಾರಣಗಳಿದೆ ಅಂತ ಮೆನ್ಷನ್ ಮಾಡಿದ್ರು. ಬಿಕಾಸ್ ವೆಜ್ ಫ್ಯಾಮಿಲಿ ಆಗಿರೋದ್ರಿಂದ ಮನೇಲಿ ಏನು ಮಾಡ್ತಾ ಇರ್ಲಿಲ್ಲ. ಸೊ ಎಕ್ಸ್ ತಗೊಂಡು ಪೆಪ್ಸಿ ತಗೊಂಡು ಮಜಾ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ದೆ ಅವ್ರ ಜೊತೆಗೆ. ದಾವಣಗೆರೆಯಿಂದ ಎಲ್ಲ ಬರೋರು, ಟ್ರಾವೆಲ್ ಮಾಡೋರು, ಚಿತ್ರದುರ್ಗ ಕೆಲ್ಸಕ್ಕೆ ಬರೋರೆಲ್ಲ ಜಯಮಠ ಸರ್ಕಲ್ ಹತ್ರ ಇಳ್ಕೊಳ್ಳೋರು, ಮುರುಘಸ್ವಾಮಿ ಮಠ ಸರ್ಕಲ್ ಹತ್ರ ಇಳ್ಕೊಳ್ಳೋರು. ಅಲ್ಲಿಗೆ ಹೋಗಿ ವೇಟ್ ಮಾಡೋದು. ಇನ್ನೂ ನಿಲ್ಸಿದ್ದೆ ತಡ, ನಮ್ ತಂದೆ ಕೊಳ್ಪಟ್ಟೆ ಇಟ್ಕೊಂಡು ಹೊರಗೆ ಹಾಕಿ ಹೊಡೆದು ಏನೋ ನೀನು ಬಿಡಕ್ಕಾಗಲ್ಲ ಟೈಮ್ಗೆ ಹಂಗೆ ಹಿಂಗೆ ಅಂತೇಳಿ. ನೀವೇನ್ ಮಾಡಕ್ಕಾಗತ್ತೆ ಮಕ್ಕಳಾಗಿ. ಆಟೋ ಡ್ರೈವರ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಇದ್ರ ಬಗ್ಗೆ ಹೇಳಿ, ಯಾವ ತರ ಇತ್ತು ಅಂತ ಹೇಳಿ. ನಮ್ ತಂದೆ ಆಟೋ ಇಂಡಸ್ಟ್ರಿ ಬರೋದಕ್ಕೂ ಕೂಡ ಹಲವಾರು ಕಾರಣಗಳಿದೆ. ಅವ್ರು ಯಾರು ಆಟೋ ಡ್ರೈವರ್ ಆಗ್ಬೇಕು ಅಂತ ಯಾರಿಗೂ ಗುರಿ ಇರೋದಿಲ್ಲ ಅಲ್ವಾ. ಅದು ನೀವು ಅಚಾನಕ್ ಆಗಿ ಆಗ್ತೀರಾ. ಲೈಫ್ ಅಲ್ಲಿ ಕಷ್ಟಗಳು ಬಂದಾಗ ಯು ಹ್ಯಾವ್ ಟು ಚೂಸ್ ಸಮ್ ಪ್ರೊಫೆಷನ್ ಬಿಕಾಸ್ ಯು ಹ್ಯಾವ್ ಟು ಲೀವ್. So that's how he chose that profession, and he was doing BA LLB, and I think he had not completed LLB. He was forced to get married, and as the first child in his family, ಮೊದಲನೇ ಮಗ, ದೊಡ್ಡವರು, ಬೇಗ ಮದ್ವೆ ಆಗಿ ಬೇರೆನೂ ನೋಡ್ಕೋಬೇಕು ಅನ್ನೋ ಒಂದು ಪ್ರೆಷರ್ ಇರುತ್ತೆ. ಬೇಗ ಮದ್ವೆ ಮಾಡ್ಬಿಟ್ರು, and then there was no support from his family in terms of anything, and somehow he married my mother. I'm glad he married my mother. He didn't pursue LLB. He took over the agriculture work village alli Davangere hatra, and but somewhere he felt that ಈ ಜೀವನ ಅವ್ರಿಗೆ ಬೇಡ ಅಂತೇಳಿ. ನಾನು ಓದಿದ್ದೀನಿ, ನಾನು ಏನಕ್ಕೆ ಈ ತರ ಕೆಲಸ ಮಾಡ್ಬೇಕು, ನನ್ನ ಮಕ್ಳಿಗೆ ಏನ್ ಜೀವನ ಕೊಡಕ್ಕಾಗತ್ತೆ ನಾನು ಈ ತರ ಕೆಲಸ ಮಾಡಿದ್ರೆ. ಬಟ್ ದೆನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಅವ್ರ ಮೊದಲನೇ ಮಗು ತೀರ್ಕೊಂತು. ಜನ್ಮ ಒಂದು ಊಟಕ್ಕಿಂತ ಮುಂಚೆನೆ ತೀರ್ಕೊಂಡು ಹೋಗ್ಬಿಡ್ತು. So and then there was a lot of shocks, mental shocks that he had, and back then maybe he didn't have tools to handle. He didn't pursue his education. He lost his first child, and he's not happy about his life in the village. And he had some dream that I still don't know what dream he had. And he also, I think what he tells me is he got a job for high school master based on his bachelor degree. ಮತ್ತೆ ಆರ್ಮಿಗೂ ಸೆಲೆಕ್ಟ್ ಆಗೋ ಚಾನ್ಸಸ್ ಇತ್ತು. ಬಟ್ ಮನೆಯಲ್ಲಿ ಅವ್ರ ತಂದೆ he was not a good father. Very toxic traits. You do what I say. ನಿನಗೆ ದೊಡ್ಡನಾಗಿದೆಯಾ, ನಾನು ಹೇಳಿದ್ ಮಾಡು, ಬೇರೆಯವ್ರದೆಲ್ಲ ಮದುವೆ ಮಾಡಿಸ್ಬೇಕು ನೀನು ಇವಾಗ. ಅಂಡ್ ಹಾಗಾಗಿ ಐ ಥಿಂಕ್ he left everything, and he got diagnosed with schizophrenia, which is a mental illness where which limits your thinking, which limits your analytical skills, and sleep deprivation, lot of things associated with it. And ಅಕಸ್ಮಾತ್ ಆ ಟೈಮಲ್ಲಿ ನಮ್ಮಮ್ಮ ಕಡೆಯವರಿಂದ ಸಪೋರ್ಟ್ ಸಿಕ್ಕಿರಲಿಲ್ಲ ಅಂತಂದಿದ್ರೆ ಐ ಡೋಂಟ್ ಥಿಂಕ್ ಸೊ ವಿ ಆಲ್ ವುಡ್ ಹ್ಯಾವ್ ಬಿನ್ ಬಾರ್ನ್. And so they were financially doing well, mom's side, and they were aware of how to handle things. And especially my mom's parents, they are amazingly beautiful in terms of the knowledge, in terms of the social awareness and everything. And of course they didn't have the knowledge that how to treat this mental illness. So they kept asking, ಎಲ್ಲೆಲ್ಲಿ ಯಾರನ್ನು ಕೇಳಿದ್ರೆ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತೇನೋ ಅಂತೇಳಿ. ಸೊ ಯಾರೋ ಒಬ್ರು ಭದ್ರಾವತಿಯಲ್ಲಿ ಹೇಳಿದ್ರಂತೆ ಈ ತರ ಶಿವಮೊಗ್ಗ ಮಾನಸ ನರ್ಸಿಂಗ್ ಹೋಮ್ಗೆ ಹೋದ್ರೆ ಯು ಗೆಟ್ ದ ಟ್ರೀಟ್ಮೆಂಟ್ ಅಂತ ಹೇಳಿ. ಓಕೆ, ಯು ಗೆಟಿಂಗ್ ಎಮೋಷನಲ್. ದಟ್ಸ್ ಓಕೆ. So I think it was a God gift that person told them, okay, go here. So my mom's parents took care of everything, and they got him treated. And back then I don't know the treatment method, how it was happening, but it was very intense, the treatment. And so he got on medication, then he started functioning normally. But till date he is on medication. Without medication he can't function. ಸೊ ನಾನು ನಿಮ್ದೊಂದು ಯಾವುದೋ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ತಾವೊಂದು ಆಟೋ ಓಡಿಸ್ಕೊಂತ ಒಂದು ಸ್ಟೋರಿ ಹೇಳಿದಿರ, ಅದ್ರಲ್ಲಿ ಕೆಲವೊಂದು ಇನ್ಸಿಡೆಂಟ್ಸ್ ಇಲ್ಲಿ ಶೇರ್ ಮಾಡಬಹುದಾ? ಶೋರ್. ಯಾಕಂದ್ರೆ ಇದು ಅಲ್ಲಿ ಹೇಳಿದಿರಾ, ಬಟ್ ಕೆಲವೊಂದು ಇನ್ಸಿಡೆಂಟ್ಸ್ ನಿಮಗೆ ಇವತ್ತು ರೋಡ್ ಸೇಫ್ಟಿ ಇಂಜಿನಿಯರ್ ಆಗಿ ಮಾಡಬೇಕು ಅದೊಂದು ಕಾರಣಗಳಿದೆ ಅಂತ ಮೆನ್ಷನ್ ಮಾಡಿದ್ರು. ಸೊ ಕೆಲವೊಂದು ಸನ್ನಿವೇಶಗಳು. Definitely. So ಅವರದು ಮೆಂಟಲ್ ಇಲ್ನೆಸ್ ಇಂದ ಹೊರಗೆ ಬಂದಾಗ, I mean with the medication he came out, and he wanted to become independent, and he left his village.
ವಿಲೇಜ್ ನ ಅವರ ಪೇರೆಂಟ್ಸ್ ಅಗೇನ್ಸ್ಟ್ ಹೋಗಿ ನಾನು ಏನು ತಗೊಳ್ಳೋದಿಲ್ಲ ರೆಸ್ಪಾನ್ಸಿಬಿಲಿಟಿ, ನನ್ನ ಲೈಫ್ ನಾನು ನೋಡ್ಕೋಬೇಕು ಅಂತ ಹೊರಗೆ ಬಂದ್ಬಿಟ್ರು. ಅಂಡ್ ದೆನ್ ಮೈ ಮಾಮ್ಸ್ ಪೇರೆಂಟ್ಸ್ ಸಪೋರ್ಟೆಡ್ ಹಿಮ್ ವಿತ್ ಆಲ್ ದ ಥಿಂಗ್ಸ್ ಇನ್ ಎಸ್ಟಾಬ್ಲಿಷಿಂಗ್ ದೇರ್ ಲೈಫ್ ಅಂಡ್ ಎವ್ರಿಥಿಂಗ್. I think they started with some fertilizer business, but it didn't go well. And then he got auto with the help of friends, auto rickshaw. I'm like, okay, ಯಾರು ಅಂಡ್ರು ಬೇಡ, ನಾನೇ ರಾಜ, ನಂದೇ ದುಡ್ಡು, ಯಾರ ಕೈಯಲ್ಲಿ ಏನು ಅನ್ಸ್ಕೊಳ್ಳೋದು ಬೇಡ, ಏನು ಮಾಡೋದು ಬೇಡ ಅಂತೇಳಿ ಆಟೋ ಓಡ್ಸಕ್ ಶುರು ಮಾಡಿದ್ರು. And then by that time my sisters were already born during all this process. Mental illness diagnosed ಆಗೋದ್ರಿಂದ ಹಿಡಿದ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಹಿಡಿದ್ಬಿಟ್ಟು my 2 sisters were already born. And so now after he started driving auto from village to town, he was like, okay, he came across St. Joseph Convent School in Chitradurga. He's like, I want my kids to study here, no matter what. So he's like, he had the dream, okay, ನಾನು ಇವಾಗ ವಿಲೇಜ್ ಅಲ್ಲಿ ವಾಸವಾಗಿದ್ದೆ ಎಷ್ಟು ದಿನ ಆಟೋ ಓಡಿಸ್ಕೊಂತ, ಇವಾಗ ನಾನು ಚಿತ್ರದುರ್ಗಕ್ಕೆ ಶಿಫ್ಟ್ ಆಗ್ತೀನಿ. And so he came to Chitradurga, and after 5 years of that I was born. And after that auto rickshaw became a toy to me, because it is there in front of my house. If I want to play, if I want to do anything, there is a big toy standing outside. And whatever housey games, cooking games, ಎಲ್ಲಾ ತರ ಗೇಮ್ಸ್ ಆಟೋ ರಿಕ್ಷಾದೊಳಗೆ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಅವ್ರ ಜೊತೆ ತುಂಬಾ ಇದ್ರ ಜೊತೆಗೆ ಅವ್ರು ಎಲ್ಲೇ ದುಡಿಯಕ್ಕೆ ಹೋಗ್ತಾ ಇದ್ರು ಕೂಡ ಅವ್ರ ಜೊತೆ ಹೋಗ್ಬಿಡ್ತಾ ಇದ್ವಿ ನಾವು. So since I was small, I could fit in front of him between his legs and hold the steering and take the customers. If they give money, they'll give me tips because I'm there, and I will collect the tips, and then I will buy something at the end of the day. Most things I bought is eggs. Because veg family ಆಗಿರೋದ್ರಿಂದ ಮನೇಲಿ ಏನು ಮಾಡ್ತಾ ಇರ್ಲಿಲ್ಲ. So eggs ತಗೊಂಡು ಪೆಪ್ಸಿ ತಗೊಂಡು ಮಜಾ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ದೆ ಅವ್ರ ಜೊತೆಗೆ. So ಆಟೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಂದ್ರೆ, he became by chance, and then again by choice. By choice, because he didn't want it to be under anyone. And there was no way you can be under someone when you are going through mentally something and you don't know what to do. Correct. So ಹಾಗಾಗಿ ಇದೊಂದು ಅವರಿಗೆ ಇಂಡಿಪೆಂಡೆನ್ಸ್ ಕೊಡ್ತು, ಒಂದು ನಂಬಿಕೆ ಕೊಡ್ತು. ಓಕೆ, ಇದರಿಂದ ನಾನು ದಿನಕ್ಕೊಂದು 40-50 ರೂಪಾಯಿ ಆದ್ರೂ ದುಡಿಬಹುದು. ಆ ಟೈಮಲ್ಲಿ 40-50 ರೂಪಾಯಿ ಜಾಸ್ತಿ ಅಲ್ವಾ, 1980s ಅಲ್ಲಿ 90s ಅಲ್ಲಿ. ಸೊ ಹಾಗಾಗಿ ದುಡಿಯಕ್ಕೆ ಶುರು ಮಾಡಿದ್ರು. ಅಂಡ್ ಅವರೆಲ್ಲೇ ಹೋಗ್ತಾ ಇದ್ರು ಕೂಡ he has never driven recklessly. He has always been a good driver. And other than that, he was also dropping children to school. ಡ್ರಾಪ್ ಮಾಡಿ ಪಿಕಪ್ ಮಾಡೋದು ಮಾಡ್ತಾ ಇದ್ರು. ಅದು ನಮಗೆ ಮಂತ್ಲಿ ರೆಂಟಿಗೆ ಆಗ್ತಾ ಇತ್ತು. ಸೊ ಯಾಕಂದ್ರೆ ದುಡ್ದಿದ್ದು ರೇಷನ್ಗೆ ಆಗತ್ತೆ, ಆಮೇಲೆ ಮಕ್ಳನ್ನ ಬಿಡೋದು, ಸ್ಕೂಲಿಗೆ ಬಿಡೋದು, ಇದು ಮಾಡೋದು ಮಂತ್ಲಿ ರೆಂಟಿಗೆ, ಅದು ಇದಕ್ಕೆ ಎಕ್ಸ್ಪೆನ್ಸಸ್ಗೆ ಆಗುತ್ತೆ. ಸೊ ನಾವು ಅದರಲ್ಲಿ ಮಕ್ಳನ್ನ ಯಾರನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರಲ್ಲ, ಅದ್ರಲ್ಲಿ ನಾವು ಹೋಗ್ತಾ ಇದ್ವಿ. ಆಟೋದಲ್ಲೇ ನಾವು ಕುತ್ಕೊಂತಿದ್ವಿ ಎಲ್ಲ ಮಕ್ಕಳು. ಅಂಡ್ ಬಟ್ ದೇರ್ ಇಸ್ ಎ ಲಿಮಿಟ್. ನಾವು ಚಿಕ್ಕವರಿದ್ರೆ ಮಾತ್ರ ಕುತ್ಕೊಂತಿದ್ವಿ. ದೊಡ್ಡವರ ತಕ್ಷಣ ನಮಗೆ ಸೈಕಲ್ ಕೊಡಿಸ್ಬಿಡೋರು. ನಮ್ಮ ಇಬ್ರು ಅಕ್ಕನು ಸೈಕಲ್ ಅಲ್ಲಿ ಹೋಗ್ತಾ ಇದ್ರು, ನಾನು ಮತ್ತೆ ನನ್ನ ತಮ್ಮ ಬೇರೆ ಮಕ್ಕಳ ಜೊತೆ ಕುತ್ಕೊಂಡು ಹೋಗ್ತಾ ಇದ್ವಿ. ಸೊ ಡ್ಯೂರಿಂಗ್ ಹಾಲಿಡೇಸ್ ಐ ವಾಸ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ವಿತ್ ಹಿಮ್. ಸೊ ದಟ್ ಟಾಟ್ ಮೀ ಲಾಟ್ ಆಫ್ ಲೆಸನ್ಸ್, ಬಿಕಾಸ್ whenever he has taken me out, there used to be silence because of his mental health. There used to be a lot of conversations, and there also used to be a lot of anger because of the stress that he was in. And whether auto kettoytu antandre full sittu, like how will you, stressful situation, how will you take care of the expense now, what will you take home today, because you don't have savings alva, you leave, it's like daily labor. ಇವಾಗ ಡೈಲಿ ಲೇಬರ್ ಮಾಡಿದ್ರೆ 1000-1500 ಇಲ್ಲ 500 ಸಿಗುತ್ತೆ. ಅವಾಗ 50 ರೂಪಾಯಿ 40 ರೂಪಾಯಿ ಸಿಗ್ತಾ ಇತ್ತು. ಅದರಲ್ಲಿ ರೇಷನ್ ತರಕಾರಿಗೆಲ್ಲ ಆಗ್ತಾ ಇತ್ತು. ಸೊ ಆ ಸ್ಟ್ರೆಸ್ಫುಲ್ ಸಿಚುವೇಶನ್ ಅಲ್ಲಿ ಆಂಗರ್, ಆ ಆಂಗರ್ ಗೊತ್ತಾಗ್ತಿತ್ತು. ಚಿಕ್ಕ ಮಕ್ಳು ಬೇಗ ಅಬ್ಸರ್ವ್ ಮಾಡ್ತಾರಲ್ಲ. ಸೊ ಐ ವಾಸ್ ದಟ್ ರಿಪೇರಿ ಕಾಸ್ಟ್ ಕೂಡ ಇರುತ್ತೆ ಅದರಲ್ಲಿ. So I was able to understand his emotions. So and ತುಂಬಾ ಇನ್ಸಿಡೆಂಟ್ಸ್ ಈ ತರ ಆಗಿದೆ. ಕೆಲವೊಂದು ಇನ್ಸಿಡೆಂಟ್ಸ್ ಏನು ಅಂತಂದ್ರೆ, I think I've mentioned also earlier, ಅವರು ದಸರಾ ಹಬ್ಬದಕ್ಕಿಂತ ಮುಂಚೆ, ಸೊ ವಿ ಯೂಶಲಿ ಹ್ಯಾವ್ ಲಾಟ್ ಆಫ್ ರಿಲೇಟಿವ್ಸ್, ಬಿಕಾಸ್ ದಸರಾ ಹಬ್ಬ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ, ದೇವಿ ಕೂರಿಸ್ಬಿಟ್ಟು. ಸೊ ನಮ್ಮ ಅಪ್ಪನ ಕಡೆಯಿಂದಲೂ ಅಮ್ಮನ ಕಡೆಯಿಂದಲೂ ಇಬ್ರ ಕಡೆಯಿಂದಲೂ ರಿಲೇಟಿವ್ಸ್ ಬರ್ತಿರ್ತಾರೆ. ಸೊ ಅವರು ದುಡ್ಡು ಇರ್ತಾರಲ್ಲ, ಡೈಲಿ ಇದಕ್ಕೆ ಕೆಲಸ ಮಾಡೋರ್ಗೆ ಒಂದೇ ಸಲ ಅಷ್ಟೊಂದು ರಿಲೇಟಿವ್ಸ್ ನೋಡ್ಕೋಬೇಕು. ಅವರಿಗೆ ರೇಷನ್, ಅಡಿಗೆ, ದಸರಾ ಹಬ್ಬ ಟೈಮಲ್ಲಿ ಅವ್ರು 4 ದಿನ ಇರ್ತಾರೆ ಅಂದ್ರೆ ಅವರಿಗೆ 3 ಹೊತ್ತು ಊಟಕ್ಕೆ ರೇಷನ್. ಯಾಕಂದ್ರೆ ನಮ್ಮ ಮನೇಲಿ ಆಲ್ರೆಡಿ 6 ಜನ ಇದೀವಿ, ಅವ್ರು ಬಂದ್ರು ಅಂದ್ರೆ ಇನ್ನೊಂದು 5-6 ಜನ ಆಗ್ತಾರೆ. ಸೊ ಹೇಗ್ ಮಾಡ್ಬೇಕು? ಸೊ ಅದಕ್ಕೆ ನಾವು ಆ ದಸರಾ ಟೈಮ್ ಒಂದು ತಿಂಗಳು ಮುಂಚೆನೆ ಪ್ಲಾನ್ ಮಾಡ್ತಾ ಇದ್ರು ಅವರು. ನಮ್ದು ಎಕ್ಸಾಮ್ ಮುಗಿದ ತಕ್ಷಣ ಅವ್ರ ಜೊತೆ ಹೋಗ್ಬಿಡ್ತಾ ಇದ್ವಿ. ಸೊ ಬೆಳಿಗ್ಗೆ 4 ಗಂಟೆಗೆ ಎದ್ದು ಐ ವುಡ್ ಜಾಯಿನ್ ಹಿಮ್, ಅಂಡ್ ಹಿ ವುಡ್ ಟೆಲ್ ಮಿ ದ ನೈಟ್ ಬಿಫೋರ್ ದಟ್, ಓಕೆ ಬೆಳಿಗ್ಗೆ ಹೋಗೋಣ 4 ಗಂಟೆಗೆ ಅಂತೇಳಿ. ಅವಾಗೇನು ಅಲಾರ್ಮ್ ಏನೂ ಇರ್ತಾರಲ್ಲ, ಎದ್ದೇಳಿಸ್ತಾ ಇದ್ರು, ಎದ್ದೇಳ್ಬಿಡ್ತಾ ಇದ್ವಿ. ಅಂಡ್ ಆಲ್ ಕಿಡ್ಸ್ ವಿ ಹ್ಯಾಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕ್ಲೀನಿಂಗ್ ದ ಆಟೋ. ಮೇಂಟೆನೆನ್ಸ್ ಇಸ್ ಕಿಡ್ಸ್ ರೆಸ್ಪಾನ್ಸಿಬಿಲಿಟಿ.
ಬೆಳಗ್ಗೆ ಗಾಡಿ ಹೋಗೋದಕ್ಕಿಂತ ಮುಂಚೆ ಮಕ್ಳಿಗೆ ಈ ವಾರ ಇವರು ಈ ವಾರ ಇವರು ಈ ವಾರ ಇವರು ಟೈಮ್ ಟೇಬಲ್ ಇರ್ತಾ ಇತ್ತು, ಅಸೈನ್ಮೆಂಟ್ ಆಟೋ ಕ್ಲೀನ್ ಆಗಿರ್ಬೇಕು ಅಂತೇಳಿ. ಸೊ ನಾನು ಅವ್ರ ಜೊತೆ ಹೋಗ್ಬೇಕಾದ್ರೆ ನಾನ್ ಕ್ಲೀನ್ ಮಾಡೋದು ಬೆಳಗ್ಗೆ ಹೊತ್ತು. ಬಟ್ ಹಿ ವುಡ್ ನಾಟ್ ಲೈಕ್ ಎನಿ ಡಸ್ಟ್. ಕ್ಲೀನ್ ಮಾಡಿಲ್ಲ ಅಂದ್ರೆ ಓದೇ ಬೀಳ್ತಾ ಇತ್ತು ಚೆನ್ನಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ. ಐ ವುಡ್ ಮೇಕ್ ಶೂರ್ ದಟ್ ದೇರ್ ಇಸ್ ನೋ ಡರ್ಟ್ ಇನ್ ದ ಆಟೋ, ರೆಕ್ಸಿನ್ ಮೇಲೆ ಅದ್ರ ಮೇಲೆಲ್ಲ. And so we would start off and we would go to the main circle and have some hot idli. ಬೆಳಿಗ್ಗೆ ಅಲ್ಲಿ ಪ್ಯಾಸೆಂಜರ್ಸ್ ಹೋಗ್ತಾರಲ್ಲ ಟ್ರಾವೆಲ್ ಮಾಡಕ್ಕೆ, ಅವ್ರಿಗೆಲ್ಲ ಸ್ಟ್ರೀಟ್ ಅಲ್ಲಿ ಶಾಪ್ ಇರ್ತಾ ಇತ್ತು. ಇಡ್ಲಿ ತಿಂದ್ಬಿಟ್ಟು we would go to the hot spots where we get customers. Usually ದಾವಣಗೆರೆಯಿಂದ ಎಲ್ಲ ಬರೋರು, ಟ್ರಾವೆಲ್ ಮಾಡೋರು, ಚಿತ್ರದುರ್ಗ ಕೆಲ್ಸಕ್ಕೆ ಬರೋರೆಲ್ಲ ಜಯಮಠ ಸರ್ಕಲ್ ಹತ್ರ ಇಟ್ಕೊಳ್ಳೋರು, ಮುರುಘಸ್ವಾಮಿ ಮಠ ಸರ್ಕಲ್ ಹತ್ರ ಇಟ್ಕೊಳ್ಳೋರು, ಅಲ್ಲಿಗೆ ಹೋಗಿ ವೇಟ್ ಮಾಡೋದು. ಸೊ ವಿ ಮೇಡ್ ಸಮ್ ಅಮೌಂಟ್. ಐ ಮೀನ್ ದೇರ್ ಆರ್ ಮೆನಿ ಸ್ಟೋರೀಸ್ ಟು ಇಟ್, ಬಟ್ ಒನ್ ಇನ್ಸಿಡೆಂಟ್ ಐ ಕ್ಲಿಯರ್ಲಿ ರಿಮೆಂಬರ್ ಇಸ್ this morning. We made some money, I think for 1.5 hour, and I think it was around 8 o'clock, sunrise 7:30, 6:30 maybe, around that time. Because I remember this time because the sunrise were very beautiful. ಚೆನ್ನಾಗಿತ್ತು ನೋಡಕ್ಕದು. ಅಂಡ್ ಮತ್ತೆ ಕೈಗೆ ಬಿದ್ದಾಗ ಅದು ಆರೆಂಜ್ ಆಗಿ ಕಾಣುತ್ತೆ. ಅದೊಂದು ಇನ್ನೂ ನೆನಪಿದೆ ನನಗೆ ಆ ಕಿರಣಗಳು. ಸೊ ಆ ಸರ್ಕಲ್ ವೇಟ್ ಮಾಡಿದ್ವಿ, ತುಂಬಾ ಹೊತ್ತು ಸಿಗ್ಲಿಲ್ಲ ಕಸ್ಟಮರ್ಸ್. ದೆನ್ ಐ ವಾಸ್ ಟ್ರೈಂಗ್ ಟು ಗೋ ಅಂಡ್ ಟಾಕ್ ಟು ಪೀಪಲ್, ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗ್ಬೇಕಾ ಬನ್ನಿ ಅಂತೇಳಿ. ದೆನ್ ವಿ ಡಿಡ್ಂಟ್ ಗೆಟ್ ಎನಿವನ್. ಅಂಡ್ ದೆನ್ ಹಿ ವಾಸ್ ಸಿಟ್ಟಿಂಗ್ ಆನ್ ದ ಡ್ರೈವರ್ ಸೀಟ್, ಕಾಲ್ನ ಒಂದ್ ಮಡಿಸ್ಕೊಂಡು ಹಿಂಗ್ ಮೇಲೆ ಇಟ್ಕೊಂಡು, ನಾವು ಯೂಶಲಿ ಕಂಫರ್ಟ್ ಝೋನ್ ಕುತ್ಕೊಂತೀವಲ್ಲ ಮನೆಯಲ್ಲಿ, ಹಂಗ್ ಕುತ್ಕೊಂಡು ವೇಟ್ ಮಾಡ್ತಾ ಇದ್ರು. ಅಂಡ್ ದೆನ್ he asked me to come. He made me sit on his lap. He's like, do you know why we came early? And then he explained to me. Of course ಅವಾಗ ಏನೂ ಅರ್ಥ ಆಗಿರ್ಲಿಲ್ಲ, ಇವಾಗ ಅರ್ಥ ಆಗತ್ತೆ. ಹೇಳಿದ್ರು ದಸರಾಕ್ಕೆ ತುಂಬಾ ಜನ ಬರ್ತಾರೆ, ದೇವಿ ಕೂರ್ಸೋದು ಎಕ್ಸ್ಪೆನ್ಸಸ್ ಇರುತ್ತೆ, ಬೇಳೆ ರೇಟ್ ಜಾಸ್ತಿ ಆಗಿದೆ, ತೊಗರಿ ಬೇಳೆದು. ಸೊ ಇದಕ್ಕೆಲ್ಲದಕ್ಕೂ ನಾವ್ ದುಡ್ಡು ಮಾಡಿದ್ರೆ ಒಂದು 500-600 ರೂಪಾಯಿ ಇದ್ರೆ ಹೆಂಗೋ ನಡೆದೋಗ್ಬಿಡುತ್ತೆ. 500-600 ರೂಪಾಯಿ ಒಂದ್ ತಿಂಗಳಲ್ಲಿ ಮಾಡೋದೇ ಅವಾಗ ಹೆಚ್ಚಿನ ಮಾತು ಸೇವಿಂಗ್ಸ್. So and that's how life was. And but there were days when his mental health used to be very bad. He's like, ಅವ್ರಿಗೆ ಮೆಡಿಸಿನ್ ಕೊಂಡ್ಕೊಳ್ಳೋಕೆ ದುಡ್ಡು ಇರ್ತಾ ಇರ್ಲಿಲ್ಲ, ತಿಂಗಳ ಮೆಡಿಸಿನ್. ಇದೆಲ್ಲ ಯಾವಾಗ 1990s ಅಲ್ಲಿ ಹೇಳ್ತಾ ಇರೋದು? 90s. ನಾನು ಆ ಟೈಮ್, ನನಗೆ ಈ ಇನ್ಸಿಡೆಂಟ್ ಆಗಿದ್ದು ಇಲ್ಲ ಮಿಡ್ 90s. I was 5 or 6 years old. And but this incident, I think this happened when I was in high school. This was early 2000. And another incident which I'm going to tell now, ಅದು ಸ್ಕೂಲ್ ಮಕ್ಕಳನ್ನ ಬಿಡ್ಬೇಕಾದ ಟೈಮ್ ಅಲ್ಲಿ ತುಂಬಾ ಜಾಸ್ತಿ ಜನ ಬಿಡ್ತಾ ಇದ್ರು. ಅಂಡ್ ಕೆಲವೊಂದ್ಸಲ ದುಡ್ಡು ಇಲ್ಲದೆ ಸೊ ಕೆಲವೊಂದ್ಸಲ ದುಡ್ಡು ಇಲ್ಲದೆ ಇರೋ ಕಾರಣ ಅವ್ರು ಮೆಡಿಸಿನ್ಸ್ ಕೊಂಡ್ಕೊಂತಾ ಇರ್ಲಿಲ್ಲ. ಬೇಡ, ನಾನು ಈ ಸಲ ಮೆಡಿಸಿನ್ ಇಲ್ದಲ್ಲೇ ಜೀವನ ಮಾಡ್ತೀನಿ, ಪ್ರೂವ್ ಮಾಡ್ತೀನಿ ನನಗೆ ಮೆಡಿಸಿನ್ ಇಲ್ದಲ್ಲೇ ಆಗುತ್ತೆ ಅಂತೇಳಿ. ಸೊ ಯು ವುಡ್ ಗೋ ಅಗೇನ್ಸ್ಟ್ ದ ಮೆಡಿಸಿನ್ ಆಲ್ಸೋ, ಬಟ್ ಇಟ್ ವುಡ್ ಬ್ಯಾಕ್ ಫೈರ್ because your body has to function like that. There's no going back. But whenever he has done that, it has affected his work. He would forget maklina el bidbeku anteli. As a teenager who was sitting in the auto, I will tell him, okay, ivrun il bidbeku anteli. Because ನನಗೆ ಗೊತ್ತಿತ್ತು ಮನೇಲಿ ಏನು ಕಷ್ಟ ಇದೆ, ಅವ್ರು ಮೆಡಿಸಿನ್ ಬಿಟ್ಟಿದ್ದಾರೆ, ಅವ್ರಿಗೆ ಇವಾಗ ಏನು ಗೊತ್ತಾಗ್ತಾ ಇಲ್ಲ, ಬಟ್ ಸ್ಟಿಲ್ ಹಿ ಇಸ್ ಡ್ರೈವಿಂಗ್ ಆಟೋ. ಒಂದು ಸಪೋರ್ಟ್ ಫಂಕ್ಷನ್ ಆಗಿ I was there. Then there was an incident where he forgot to drop one kid to JCR extension. ಇನ್ನೂ ನೆನಪಿದೆ, ಇನ್ನೂ ಕ್ರಾಸ್ ನೆನಪಿದೆ, ಯಾವ ಮನೆ ಯಾವ ಕ್ರಾಸ್ ಅಂತೇಳಿ. ನಾನು ಆಲ್ಮೋಸ್ಟ್ ವಿದ್ಯಾನಗರಕ್ಕೆ ಹೊರಟೋಗ್ಬಿಟ್ಟಿದ್ರು, ಜಯಮಠ ಕಾಲೇಜ್ ಹತ್ರ ಮರ್ತ್ಬಿಟ್ಟು. ನಾನು ಐ ಥಿಂಕ್ ಐ ಆಲ್ಸೋ ಫಾರ್ಗಾಟ್ ಟು ರಿಮೈಂಡ್ ಹಿಮ್, ಮೇ ಬಿ ಐ ವಾಸ್ ಸ್ಕೇರ್ಡ್ ಟು ರಿಮೈಂಡ್ ಹಿಮ್, ಐ ಡೋಂಟ್ ನೋ. ದೆನ್ ಐ ಟೋಲ್ಡ್ ಹಿಮ್, ಓಕೆ ನಾವು ಅವ್ರನ್ನ ವಾಪಸ್ ಬಿಡಬೇಕು JCRಗೆ ಅಂತೇಳಿ. ಸೊ ದೆನ್ ಹಿ ವಾಸ್ ಲೈಕ್, ಓಕೆ ಇಲ್ಲಿರೋನ್ ಬಿಟ್ಬಿಟ್ಟು ಹೋಗೋಣ ಬಿಡಕ್ಕೆ ಅಂತೇಳಿ. ಅವಾಗ ಫೋನ್ಸ್ ಇರ್ತಾ ಇರಲಿಲ್ಲ, ಇನ್ನು ಅರ್ಲಿ 2000 ಅಲ್ಲಿ ಇನ್ನು ಫೋನ್ ಬಂದಿಲ್ಲ, ರಿಲಯನ್ಸ್ ಕೂಡ ಬಂದಿರಲಿಲ್ಲ, ಇಫ್ ಐ ಆಮ್ ನಾಟ್ ರಾಂಗ್. ಐ ಥಿಂಕ್ ರಿಲಯನ್ಸ್ ಕೇಮ್ ಇನ್ 2003 or 4. ಹೌದು. ಸೊ ಬಂತು ಸ್ಪೈಸ್ ಎಲ್ಲ, ಬಟ್ ಇಟ್ಸ್ ನಾಟ್ ಅ ಕಾಮನ್ ಇದು, ಎಲ್ಲರಿಗೂ ಸಿಗ್ತಾ ಇರ್ಲಿಲ್ಲ. ಅದು ಎಲ್ಲೋ ಬ್ಯಾಂಗ್ಳೂರು ಅಂತ ಒಂದು ನಗರದಲ್ಲಿ ಮಾತ್ರ ಇರ್ತೈತೆ, ಸಿಟಿಲಿ. ಬಟ್ ಆ ಕಡೆ ದುರ್ಗಾ, ದಾವಣಗೆರೆ ಎಲ್ಲ ಇಲ್ಲ ಅವಾಗ. ಅಲ್ಲೆಲ್ಲ ಪಾಪ್ಯುಲರ್ ಆಗಿರುವಂತದ್ದೇ 2003-4 ನಂತರ. ಸೊ ಆಮೇಲೆ ಅವ್ರ ತಾತ ವೇಟ್ ಮಾಡ್ತಿರ್ಲು ಹೊರಗಡೆಗೆ ಪಂಚೆ ಕಟ್ಕೊಂಡು, ಅಯ್ಯೋ ನನ್ನ ಮೊಮ್ಮಗಳು ಇಷ್ಟೊತ್ತವ್ರು ಬರ್ಲಿಲ್ಲ ಅಂತೇಳಿ. ಆಮೇಲೆ ನಾವು ಹೋದ್ವಿ ಅಲ್ಲಿಗೆ, ಇನ್ನೂ ನಿಲ್ಸಿದ್ದೆ ತಡ, ನಮ್ ತಂದೆ ಕೊಳ್ಪಟ್ಟೆ ಇಟ್ಕೊಂಡು ಹೊರಗೆ ಹಾಕಿ ಹೊಡೆದು, ಏನೋ ನೀನು ಬಿಡಕ್ಕಾಗಲ್ಲ ಟೈಮ್ಗೆ, ಹಂಗೆ ಹಿಂಗೆ ಅಂತೇಳಿ. ನೀವೇನ್ ಮಾಡಕ್ಕಾಗತ್ತೆ, ಮಕ್ಕಳಾಗಿ ಕುತ್ಕೊಂಡು ನೋಡ್ಬೇಕು, ಏನೋ ಏನ್ ಡ್ರಾಮಾ ಮಾಡ್ತಾ ಇದಾರೆ ಸೊಸೈಟಿಯಲ್ಲಿ ಅಂತೇಳಿ. ಸೊ ದೆನ್ ಐ ಮೀನ್ ಹಿ ಕೆನಾಟ್ ಆಫ್ ಕೋರ್ಸ್ ಫೈಟ್ ಬ್ಯಾಕ್, ಬಿಕಾಸ್ ಆ ತರ ಇದೆ ನಮ್ ಸೊಸೈಟಿಯಲ್ಲಿ ಡಿಫ್ರೆನ್ಸಸ್. ನೀವು ಇವಾಗ್ಲೂ ಕೂಡ ಯಾರಾದ್ರೂ, ನೀವು ಶ್ರೀಮಂತರು ನಿಮ್ಮ ಹತ್ರ ಜಗಳಕ್ಕೆ ಬಂದಾಗ ಹೆಂಗಿರುತ್ತೆ, ಬಡವರು ನಿಮ್ಮ ಹತ್ರ ಜಗಳಕ್ಕೆ ಬಂದಾಗ ಹೆಂಗಿರುತ್ತೆ, ಯು ಶುಡ್ ನೋ ಹೌ ಯು ಬಿಹೇವ್. ಅಂಡ್ ಸಪೋಸ್ ಫಾರ್ ಎಕ್ಸಾಂಪಲ್, hypothetically, if a traffic police encounter a rich man violating rule, how is the behavior?
ಕರೆಕ್ಟ್. If they encounter a poor man violating road, how is the ಹೌದು. behavior? So we are living in that society where we don't treat everyone same. There is no way of treating everybody same. ಹೌದು. ಆ ಮೆಂಟಾಲಿಟಿನೇ ಇಲ್ಲ. ಸೊ ಅವಾಗ ಓಡಿಸ್ಕೊಂಡ್ರೆ ವಿ ಗಾಟ್ ಬ್ಯಾಕ್ ಇನ್ ಟು ಆಟೋ ಅಂಡ್ ದೆನ್ ವಿ ಸ್ಟಾರ್ಟೆಡ್ ಡ್ರೈವಿಂಗ್. ಬಟ್ ಎನಿ ಆಫ್ ದೀಸ್ ಸಿಚುವೇಶನ್ಸ್ ಹಿ ಹ್ಯಾಸ್ ನೆವರ್ ಡ್ರಿವನ್ recklessly, and even I in fact started driving auto at the age of 11 12. He only taught me how to drive a manual auto, gear auto. So one incident too, I think we were traveling from Chitradurga to somewhere near Shumoga to his sister's place. Tumba gastritis ಆಗ್ಬಿಟ್ಟು he was not able to drive. And then he told me, I was in 9th standard. It was during Dasra or not Dasra, I think summer holidays. And he was not able to drive at all. He was in terrible pain, and we are supposed to cover another 40-50 kilometers to reach that place. And I told him, can I drive? He's like, okay, you drive. My mom and dad both are sitting. Only we three went. My other siblings didn't join that time. ಆಟೋದಲ್ಲೇ ಟ್ರಾವೆಲ್ ಮಾಡಿ. Usually wherever we used to go, we used to travel in auto only, because we didn't had any other ways, and that was more economical for us. Bus charge ಅದೆಲ್ಲ ಜಾಸ್ತಿ ಆಗುತ್ತೆ ಅಂತ. ಸೊ ಆಟೋದಲ್ಲೇ ಹೋಗ್ತಾ ಇದ್ವಿ. 100-150 ಕಿಲೋಮೀಟರ್ ಆಗಿರ್ಲಿ ಬ್ರೇಕ್ ಕೊಟ್ಕೊಂಡು ಆಟೋದಲ್ಲೇ ಹೋಗ್ತಾ ಇದ್ವಿ. ಸೊ ನಾನ್ ಸ್ವಲ್ಪ ಡ್ರೈವ್ ಮಾಡಿದೆ, ಅಂಡ್ ದೆನ್ ಹಿ ಫೆಲ್ಟ್ ಬೆಟರ್, ಅಂಡ್ ಹಿ ಲೈಕ್ ಓಕೆ ಐ ವಿಲ್ ಟೇಕ್ ಓವರ್ ನೌ. ಸೊ ಆ ತರ ಇನ್ಸಿಡೆಂಟ್ಸ್ ತುಂಬಾ ಆಗಿದೆ ಅವಾಗೆಲ್ಲ. ಅಫ್ಕೋರ್ಸ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಚಿಲ್ಡ್ರನ್ ಶುಡ್ ಡ್ರೈವ್ ವೆಹಿಕಲ್ಸ್. I didn't had license to drive, but I didn't had a choice back then. So I was forced to like do that job to for that situation, based on the situation. So ಇದೆಲ್ಲ ಇನ್ಸಿಡೆಂಟ್ಸ್ ತುಂಬಾ ಗ್ರೌಂಡೆಡ್ ಆಗಿ ಇವಾಗಲೂ ಕೂಡ ಇಡುತ್ತೆ ನಮ್ಮನ್ನ. Just because we are educated, just because we are doing something, there is no way that we can fly ಅಂತ ಈಗೋ ಅಂತ ಯಾವಾಗ ಬರುತ್ತಲ್ವಾ, you cannot be grounded at all. Correct. So all these incidents always play in your head in the back that okay, idella agittu. If you somewhere you're crossing the limits of behaving bad, these things will remind you to okay, no, you should not do that. That keeps you grounded. That keeps us grounded. And I treat all people same, irrespective of their income level, irrespective of their religion, caste. No, everybody is same for me. Yeah. Wonderful, wonderful. Moving to the questions now, I could understand and I could learn about individuals starting from, especially ನೀವು ಹೇಳೋ ಪ್ರಕಾರ ಈ ಒಂದು ಪಾವರ್ಟಿ ಲೈನ್ ಅಂತ ಹೇಗಿರುತ್ತೆ ಏನು, ಮೋಸ್ಟ್ ನೋಡಿರೋರಿಗೆ ಇದು ಗೊತ್ತಿರುತ್ತೆ. ಅದು ನೀವು ಹೇಳಿದ್ದು ಅಬ್ಸಲ್ಯೂಟ್ಲಿ ಟ್ರೂ. ಸೊ ಬಟ್ ಇವಾಗ ಒಂದು ರೋಡ್ ಸೇಫ್ಟಿ ಅಂತ ನೀವೇನು ಇಂಜಿನಿಯರ್ ಆಗಿ ರೋಡ್ ಸೇಫ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸೊ ಇದು ಏನಕ್ಕೆ ನೀವು ರೋಡ್ ಸೇಫ್ಟಿ ಇಂಜಿನಿಯರ್ ಕಡೆ ಬರಬೇಕು? ವಾಸ್ ದಿಟ್ಸ್ ಬೈ ಎ ಚಾಯ್ಸ್ ಆರ್ ವಾಸ್ ದಿಸ್ ಸಮಥಿಂಗ್ ವಿಚ್ ಹಸ್ ಕಮ್ ಟು ಯು? Right. ಅದು ಅಲ್ದಲೆ along with this I am asking you already with driver not driving academy as well. So why you started this and why you got into road safety? Right. Mobility was in my blood because I've been seeing auto rickshaw from my birth. And but I had no idea that I'll be doing this back then. And in my 20s, I was preparing for masters in abroad. I was preparing for UPSC. A couple of years I prepared for UPSC, and then I felt okay, government job is not for me. Be it whatever level it is, it's not for me. So adella bitbittu then why road safety? When I was discovering what I wanted to do, there were two things that came up. I love cooking. You won't believe that I love cooking, but I love cooking all kinds of foods. Correct. And I wanted to start a restaurant when I quit my job in 2022. But I didn't have money. Again, money plays a picture. You need infrastructure. You need 30-40 lakhs or minimum 20-25 lakhs. Where will you bring? If you put also, if you don't make money, who is going to take care of the loan? Correct. So, but that's a dream that I want to do that at some point, because my mom is an amazing cook. Whatever I do has, come from her. Avrinda bandbittide blood alli. It's not like I've learned. It's in my system to cook well. So basically, from mother you got cooking skills. Yeah. ಅದಾದ ನಂತರ ತಂದೆಯಿಂದ ನಿಮಗೆ ಒಂದು ಈ ಒಂದು ರೋಡ್ ಡ್ರೈವಿಂಗ್ ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಇದೆ. Exactly. So I didn't want it to do that because it's a lot of